ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಸದಾಗಿ ಡಾಕ್ಟರ್ ಸುಭಾಷ್ ಅವರನ್ನು ಹೊಸಕೋಟೆ ಹೋಬಳಿಯ ರೈತ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳ ಮುಖಂಡರುಗಳು ಸ್ವಾಗತಿಸಿದರು. ಎಲ್ಲ ನಮ್ಮ ಸಂಘಟನೆಯ ಮುಖಂಡರಿಗೆ ಮೊದಲದಾಗಿ ನಾನು ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂದರೆ ಇಷ್ಟು ಚುರುಕಾಗಿ ನಮ್ಮ ಹೊಸಕೋಟೆಗೆ ಒಬ್ಬರು ಡಾಕ್ಟ್ರು ಬರ್ತಾ ಇದ್ದಾರೆ ಅಂದಾಗ ಒಂದು ಸ್ವಾಗತ ಮಾಡೋದಿದೆಯಲ್ಲ, ಅದು ಅವರಿಗೆ ಒಂದು ಶಕ್ತಿ ತುಂಬುವಂಥ ಒಂದು ಕೆಲಸ. ಹೊಸಕೋಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 7 ವರ್ಷಗಳ ಹಿಂದೆ ಸೇವೆ ಸಲ್ಲಿಸಿ ಹೊಸಕೋಟೆಯ ಆಸ್ಪತ್ರೆಯನ್ನು ಮಾದರಿಯ ಆಸ್ಪತ್ರೆಯನ್ನಾಗಿ ಮಾಡಿ ಜನರ ಮನಗೆದ್ದಿದ್ದ ಡಾಕ್ಟರ್ ವಿಜಯಕುಮಾರ್ಗೆ ಎಲ್ಲ ಸಂಘಟನೆಯ ಮುಖಂಡರುಗಳು ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಲ್ಲಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೃಷ್ಣಪ್ಪ, ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಟಿ ಮಲ್ಲೇಶ್, ರೈತ ಸಂಘದ ಕಾರ್ಯದರ್ಶಿ ಜಯಣ್ಣ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರುದ್ರೇಶ್, ಅನಿಲ್ ಕುಮಾರ್, ಪತ್ರಕರ್ತ ಮೋಹನ್ ಕಾಡು, ಅಬ್ಬನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣ, ಅಶೋಕ್, ಸುರೇಶ್, ಚರಣ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕರ್ತರು ಇಲ್ಲಿ ಬಂದಿದ್ದೀವಿ. ಹಾಗೆ ಈ ದಿನ ನೂತನವಾಗಿ ನಮ್ಮ ಹಲವಾರು ದಿನಗಳ ಬೇಡಿಕೆಯಂತೆ MBBS ವ್ಯಾಸಂಗ ಮುಗಿಸಿದ ಡಾಕ್ಟರ್ನ ನಾವು ಹೇಳ್ತಿದ್ವಿ. ಹಾಗೆ MBBS ಮುಗಿಸಿ ನಮ್ಮ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರಾಗಿ ಹೊಸದಾಗಿ ಆಯ್ಕೆಯಾಗಿದ್ದಾರೆ, ಬಂದಿದ್ದಾರೆ. ಅವರಿಗೆ ಈ ಗ್ರಾಮದ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ, ಹಾಗೆ ಅವ್ರನ್ನು ನೋಡಿದಾಗ ಸ್ವಲ್ಪ ತಾಳ್ಮೆ ಇರೋಂಗೆ ಕಾಣುತ್ತೆ. ಇದೇ ತಾಳ್ಮೆಯನ್ನು ಮುಂದುವರಿಸ್ಕೊಂಡು ರೋಗಿಗಳೊಟ್ಟಿಗೆ ಸಹಜ ರೀತಿಯಲ್ಲಿ ಸ್ವಲ್ಪ ನಡ್ಕೊಂಡು ಹೋದ್ರೆ ಇಲ್ಲಿ ಆ ಸಮಸ್ಯೆಗಳು ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅವರಿಗೆ ಸ್ವಾಗತವನ್ನು ಬಯಸ್ತಾ, ಹಾಗೆ ಹಿಂದಿನ ವೈದ್ಯಾಧಿಕಾರಿಗಳು ಆತ್ಮೀಯರು ಇಲ್ಲಿ ಯಾರು ಈ ಭಾಗದಿಂದ ಫೋನ್ ಮಾಡಿರಲ್ಲ, ಎಲ್ಲ ವಿಷಯಗಳಿಗೂ ಎಲ್ಲ ವಿಚಾರಗಳಿಗೂ ಆ ಡಾಕ್ಟ್ರಿಗೆ ಫೋನ್ ಮಾಡಿ ಅವ್ರು ಸಲಹೆ ತಗೊಳ್ತಿದ್ವಿ. ಅದೇ ರೀತಿ ಎಲ್ಲ ಸಲಹೆಗಳನ್ನು ನಮ್ಗೆ ಕೊಟ್ಟು ಸಹಕಾರ ಕೊಟ್ಟಿರ್ತಾರೆ ವಿಜಯಕುಮಾರ್ ಸರ್ ಅವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಮುಂದಿನ ಎಲ್ಲ ವೃತ್ತಿ ಜೀವನ ಒಳ್ಳೆ ರೀತಿಯಾಗಿರಲಿ, ಹಾಗೆ ಈ ಭಾಗಕ್ಕೆ ಹೆಚ್ಚು ಮತ್ತೆ ಅವರು ಗಮನ ಕೊಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.